ವಿರೋಧಿ ನೀತಿ ತಂದ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಗುಟ್ಕಾ ನಿಷೇಧ ಮಾಡಿದ ಸರ್ಕಾರಕ್ಕೆ, ರೈತ ವಿರೋಧಿ ನೀತಿ ತಂದ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಭಾರತ್ ಮಾತಾ ಕಿ ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ ಸಮಗ್ರವಾಗಿ ಚರ್ಚೆ ಮಾಡಬೇಕು. ತಾವು ಕಾಲಾವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಲಾವಕಾಶವನ್ನು ಕೇಳಿದ್ದೇವೆ. ಕಾಲಾವಕಾಶ ಕೊಟ್ಟ ದಿನ ಆ ಮುಖ್ಯಮಂತ್ರಿಗಳಿಗೆ, 6 ಮಂತ್ರಿಗಳಿಗೆ ಇದರೆಲ್ಲ ಸಾಧಕ ಬಾಧಕಗಳು, ಅಡಿಕೆ ಬೆಳೆಗಾರರ ರಕ್ತ ಕಣ್ಣೀರಿನ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಕೊಟ್ಟು ನಮಗೆ ಸಹಕಾರ ಕೊಟ್ಟು ಅಡಿಕೆ ಬೆಳೆಗಾರ ಹಿತವನ್ನ ಕಾಪಾಡಿದ್ರೆ ಸಂತೋಷ. ಕೊಡದೇ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಅಲ್ಲೇ ಹೇಳ್ತೇವೆ, 28ಕ್ಕೆ ಬಾರಣ ನೀನು, ನಿಮ್ ಸರ್ಕಾರಕ್ಕೆ ಏನು ಉತ್ತರ ಕೊಡ್ಬೇಕು ಕೊಡ್ತೀವಿ ಅಂತ ಹೇಳಿ ಅಲ್ಲೇ ಬಂದು ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಎಲ್ಲ ಹೊನ್ನಾಳಿ ಅಡಿಕೆ ಬೆಳೆಗಾರರು, ಹೊನ್ನಾಳಿ ವಿಧಾನಸೌಧ ಅಡಿಕೆ ಬೆಳೆಗಾರರು ಒಕ್ಕೂರಿನಿಂದ ನಾವು ಸಮ್ಮತಿ ತಗೊಳ್ತೀವಿ, ಕಾಯ್ತೀವಿ. ಇನ್ನೂ 1 ವಾರ ನಾವು ಕಾಯುವಂತ ಬೇಜಾರಿದೆ. ರೈತರ ಹಿತವನ್ನ, ಅಡಿಕೆ ಬೆಳೆಗಳ ಹಿತವನ್ನ ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಪತ್ರಿಕಾ ಪ್ರತಿನಿಧಿಗಳ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತೆ ಮನವಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇನ್ನು 1 ವಾರದಲ್ಲಿ ರೈತರ ಪರವಾದ ಕಾಪಾಡದೆ ಹೋದ್ರೆ ಇನ್ನು 1 ವಾರದ ನಂತರದಲ್ಲಿ ಇಡೀ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿ, ಪ್ರತಿ ಮನೆಗೆ ಹೋಗಿ ಮನವಿ ಮಾಡಿ ಈ ತಾಲೂಕಿನ ಕಚೇರಿ ಎದುರುಗಡೆ 10,000 ಜನ ಸೇರಿ, ನಮ್ಮ ಅಡಿಕೆ ಬೆಳೆಗಾರರು ಸೇರಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಸರ್ 2001ರಲ್ಲಿ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬಾಳ್ಬಳ್ಳಿ ಟವರ್ ಮೇಲೆ ಬರೀ ಆಮೇಲೆ ಹೋಗಂತ್ರಿ ಅಂಗಡಿಗಳಿಗೆ ಎಲ್ಲ ಬರೀ ಕುತ್ಕೊಂಡು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ರೈತರಾಗಿದ್ರು ಮಾತ್ರ ಸರ್ಕಾರ ಒಂದು ಕನ್ನಡ ಇವರಿಗೆ ಮಾಲಾರ್ಪಣೆ ಮಾಡಿದ ನಮ್ಮ ಅಧ್ಯಕ್ಷ ರಾಜ್ಯಾಧ್ಯಕ್ಷರು, ತಾಲೂಕು ಅಧ್ಯಕ್ಷರಾದ ಬಸಪ್ಪ ಹಾಗೂ ಎಲ್ಲ ಮುಖಂಡರಿಗೆ ನಮ್ಮ ಹಾವೇರಿ ತಾಲೂಕಿನ ಎಲ್ಲಿವರೆಗೂ ಹೋರಾಟ. ಇವತ್ತು ತಾಲೂಕಿನಲ್ಲಿ 3ನೇ ಒಂದು ಭಾಗ ಮತ್ತು ಅವಳಿ ತಾಲೂಕಿನಲ್ಲಿ 3ನೇ ಒಂದು ಭಾಗ ಅಡಿಕೆ ಬೆಳೀತಾ ಇದ್ದಾರೆ. ಜೊತೆಗೆ ಇವತ್ತು ತಾಲೂಕು 16 ಜಿಲ್ಲೆಗಳಲ್ಲಿ ಇವತ್ತು ಅಡಿಕೆ ವಿಸ್ತೀರ್ಣ ಹೆಚ್ಚಾಗ್ತಾ ಇದೆ. ಸುಮಾರು 115 ತಾಲೂಕಿಂತ ಹೆಚ್ಚಿಗೆ ಈ ಒಂದು ಅಡಿಕೆ ಬೆಳೆಗಾರ ಬೆಳೀತಾ ಇದ್ದಾರೆ. ಇವತ್ತು ಸರ್ಕಾರ ಏಕಾಏಕಿ ಮೊನ್ನೆ ಗುಟ್ಕಾ ನಿಷೇಧ ಅಂತು, ಅವಾಗ ಸನ್ಮಾನ್ಯ ನಮ್ಮ ಎಲ್ಲ ಶಾಸಕರ ನೇತೃತ್ವದಲ್ಲಿ ಹೋದಾಗ ನಾನು ವಾಪಸ್ ತಗೊಂತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಗುಟ್ಕಾ ಬ್ಯಾನ್ ಮಾಡೇ ಮಾಡ್ತೀವಿ ಅಂತ ಮಾತು ಹೇಳಿದ್ದಾರೆ. ಆ ಒಂದು ದೃಷ್ಟಿಯಿಂದ ಇವತ್ತು ರೈತ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಬೆಳೆಗಾರರು ಈ ಒಂದು ಪ್ರತಿಭಟನೆ ನೇತೃತ್ವ ವಹಿಸಿದ್ದಾರೆ. ಇವತ್ತು ಗುಟ್ಕಾ ನಿಷೇಧ ಮಾಡಿದ್ರೆ ಇವತ್ತು ರೈತರು ಇವತ್ತು ಬೀದಿ ಬರ್ಬೇಕಾಗಿದೆ. ಇವತ್ತು ಈ ಮಟ್ಟಕ್ಕೆ ರೈತ ಬೆಳೆಗಾರರು ಬೆಳೀತಾ ಇದ್ದಾರೆ, ಅಡಿಕೆಯಿಂದ ಈ ಮಟ್ಟಕ್ಕೆ ಬಂದರೆ ಇದೇ ರೀತಿಯ ಅನೇಕ ಇವತ್ತು ನಮ್ಮ ರಮೇಶ್ ಅಣ್ಣ ಹೇಳಿದಂಗೆ ಇವತ್ತು ಬೇರೆ ಬೇರೆ ಇವತ್ತು ಮದ್ಯಪಾನ ಇರ್ಬೋದು, ಸಿಗರೇಟ್ ಇರ್ಬೋದು, ಇನ್ನೂ ಅನೇಕ ಇವತ್ತು ಆರೋಗ್ಯಕ್ಕೆ ಹಾನಿಕರ ಇದಾವೆ. ಅವೆಲ್ಲ ಬಿಟ್ಟು ಇವತ್ತು ಗುಟ್ಕಾ ನಿಷೇಧ ಮಾಡಿದ್ರಿಂದ ಸಂಪೂರ್ಣವಾಗಿ ರೈತರು ನೆಲ ಕಚ್ಚಂತ ಸ್ಥಿತಿ ಬರ್ತದೆ. ಇದು ಗುಟ್ಕಾ ನಿಷೇಧ ಸರ್ಕಾರ ವಾಪಸ್ ತಗೋಬೇಕು ಅಂತ ಹೇಳ್ತಾ ಮುಖ್ಯಮಂತ್ರಿಗೆ ರವಾನಿಸಬೇಕು ಅಂತ ಕೇಳ್ಕೊತ ಈ ಪತ್ರವನ್ನ ವಿತರಣೆ ಮಾಡ್ತೀವಿ. ಅಲ್ಲಿಂದನೇ ಕೊಡ್ರಿ. ಹಿಂದಕ್ಕೆ ಸರ್, ಇಲ್ಲಿ ನೋಡ್ರಿ, ಹಿಂದಕ್ಕೆ ಸರ್, ನೀವು ಹಿಂದಕ್ಕೆ ಸರ್ ಒಂದು ಲಿಫ್ಟ್ ಕೊಡ್ರಿ. ಆ ಕಡೆ ನೋಡಿ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಮ್ಮ ಬೇಡಿಕೆಗಳು ಸಿಎಂ ಅವರು ನಿರ್ದಾಕ್ಷಿಣ್ಯವಾಗಿ ಈ ಒಂದು ನಿಕೋಟಿನ್ ಅಂಶ ಅಂತಂದು ಹೇಳಿ ಪರಿಗಣಿಸಿ ಇವತ್ತು ಪಾನ್ ಮಸಾಲ ಮತ್ತು ಗುಟ್ಕಾವನ್ನ ಬ್ಯಾನ್ ಮಾಡಿದ್ದೀನಿ ಅಂತೇಳಿ ಇದೇ ತಿಂಗಳು 10ನೇ ತಾರೀಕಿನಿಂದಲೂ ಸಹ ಆದೇಶ ಹೊರಡಿಸಿದ್ದಾರೆ. ಇದರ ವಿರುದ್ಧವಾಗಿ ರೈತ ಸಂಘಟನೆಗಳು ಮುಂದೆ ಬಂದು
ಇವತ್ತು ಏನ್ ನಮ್ಮ ತಂದೆಯವರ ಕಾಲದಲ್ಲಿ 75-80 ಇಸ್ವಿಯಲ್ಲಿ ಯಾವ ರೀತಿ ಮನೆಗೆ ಬಂದು ಜಪ್ತಿ ಮಾಡ್ತಾ ಇದ್ರು ಆ ಒಂದು ಕಾಲ ಮತ್ತೆ ಬರ್ಲಿಕ್ಕೆ ಇದೊಂದು ಮುನ್ಸೂಚನೆ ಅಂತಂದು ಹೇಳಿ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತ ಈ ಮಟ್ಟಿಗೆ ಬಂದು ಇಟ್ಕೊಂಡಾನೆ ಅಂತ ಹೇಳಿದ್ರೆ ನಮಗೆ ಇವತ್ತಿನ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಅಡಿಕೆ, ತೆಂಗು, ಇದನ್ನ ಅದಕ್ಕೆ ರಿಲೇಟೆಡ್ ಆಗಿ ಬ್ಯಾನ್ ಮಾಡಿದ್ರು ಅಂತಂದ್ರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇನ್ಯಾವುದೇ ವಸ್ತುಗಳನ್ನ ಜಪ್ತಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರು ನಮ್ಮನ್ನ ಆಳ್ತಾ ಇರ್ಬೇಕು, ನಾವು ಅವ್ರಿಗೆ ಏನನ್ನು ಕೇಳ್ತಾ ಆದೇಶನ ಮಾಡ್ತಾ ಇಲ್ಲ ರೈತರು. ಅವ್ರು ಹೇಳಿದಂಗೆ ನಾವು ಕೇಳ್ಕೊಂಡು ಹೋಗತ್ತಾರ ಅವ್ರು ಮಾಡ್ತಾರೆ. ಯಾಕೆಂದ್ರೆ ಇದು ಕೆಲವೇ ಜಿಲ್ಲೆಗಳಲ್ಲಿ ಬೆಳೀತಕ್ಕಂಥ ಒಂದು ಅಡಿಕೆ, ಇದು ಹಾನಿಕಾರಕ ಅಲ್ಲ. ಇವತ್ತು ಕೋರ್ಟೇ ನಿರ್ಧಾರ ಮಾಡಿದೆ ಇದರಿಂದ ಯಾವುದೇ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ. ನಮಗೆ ಹಿಂದಿನಿಂದ ಯಾವುದೇ ಒಂದು ಶುಭ ಕಾರ್ಯ ಕೊಡಬೇಕಾದ್ರೂ ಅಡಿಕೆ ವೀಳ್ಯದೆಲೆಯನ್ನು ಹುಡುಕ್ತಾರೆ. ಒಂದು ಸರ್ವತ್ತಲ್ಲಿ ಅವತ್ತಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗಲಿ ಇವತ್ತು ಅಡಿಕೆ ವೀಳ್ಯದೆಲೆ ಅನ್ನೋದೊಂದು ನಮ್ಮ ಶುಭ ಕಾರ್ಯ. ಅಂಥದಕ್ಕೆ ಇವರು ಇಟ್ಟ ತರ್ತಾರೆ ಅಂತ ಹೇಳಿದ್ರೆ ಇವರು ಎಷ್ಟು ನೀಚತನದ ವ್ಯಕ್ತಿತ್ವ ಇವರಲ್ಲಿ ಇದೆ ಅಂತ ಹೇಳ್ತಾ ಇದರಲ್ಲಿ